ಆತ್ಮೀಯ ವೀಕ್ಷಕ ಬಂಧುಗಳೇ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ತೆಲಗಿ ಗ್ರಾಮದಲ್ಲಿರ್ತಕ್ಕಂಥ ಅಲಗಿಲವಾಡ ಪಾಟೀಲ್ ವಿರೂಪಾಕ್ಷಪ್ಪ ಸರ್ಕಾರಿ ಪ್ರೌಢಶಾಲೆ ಮೊನ್ನೆ ಇತ್ತೀಚೆಗೆ ಈ ಒಂದು ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ 2026-27 ಆಯೋಜನೆ ಆಗ್ತದೆ. ಆ ಒಂದು ಶಾಲಾ ಸಂಸತ್ ಚುನಾವಣೆಯನ್ನು ಭಾಳ ಅಚ್ಚುಕಟ್ಟಾಗಿ ಆ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಅಜಯ್ ಗದುಗಿನ ಇವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಹೇಗಿತ್ತು ಅಂತ ಹೇಳಿದರೆ, ಸಂಪೂರ್ಣವಾಗಿ ಒಂದು ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತದೆ, ಅಲ್ಲಿ ನಾಮಿನೇಷನ್ ಕೊಡ್ತಕ್ಕಂಥದ್ದಾಗ್ಬೋದು, ನಾಮಿನೇಷನ್ ನಂತರ ಚಿಹ್ನೆಗಳನ್ನು ಗುರುತಿಸ್ತಕ್ಕಂಥದ್ದು, ಮತಪತ್ರವನ್ನು ಮುದ್ರಿಸ್ತಕ್ಕಂಥದ್ದು, ಹಾಗೆಯೇ ಆ ಒಂದು ಶಾಲಾವಧಿನಲ್ಲಿ ಮಕ್ಕಳಿಗೆ ತರಗತಿಯಲ್ಲಿ ಯಾರ್ಯಾರು ಚುನಾವಣೆಗೆ ನಿಲ್ತಾರೆ, ಆ ಚುನಾಯಿತ ಯಾರು ಚುನಾವಣೆಯಲ್ಲಿ ನಿಲ್ಲಕ್ಕೆ ಮುಂದೆ ಬಂದಿರ್ತಾರೆ ಅವರು ತಮ್ಮ ತರಗತಿನಲ್ಲಿ ಅಭ್ಯರ್ಥಿಗಳು ಹೋಗಿ ಮತವನ್ನು ಯಾಚನೆ ಮಾಡ್ತಕ್ಕಂಥದ್ದು, ಹೀಗೆ ಎಲ್ಲ ಪ್ರಕ್ರಿಯೆ ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತದೆ. ತಾವುಗಳೀಗ ಗಮನಿಸ್ತಾ ಇದ್ದೀರಿ, ಭಾಳ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಪರಿಸರ, ಅತ್ಯುತ್ತಮವಾಗಿರ್ತಕ್ಕಂಥ ಈ ಒಂದು ಶಾಲಾ ವಾತಾವರಣ ಮಕ್ಕಳ ಕಲಿಕೆಗೆ ಪೂರಕವಾಗಿದೆ ಅಂತಲೇ ಹೇಳ್ಬೋದು. ಈಗ ನಾ ಹೇಳಿದಂತೆ ತಾವುಗಳು ಗಮನಿಸ್ತಾ ಇದ್ದೀರಿ, ಒಬ್ಬ ಅಭ್ಯರ್ಥಿ ಅಂದರೆ ಚುನಾವಣೆಗೆ ಶಾಲಾ ಸಂಸತ್ ಚುನಾವಣೆಗೆ ಆಯ್ಕೆಗೆ ಬಯಸಿ ಚುನಾವಣೆಗೆ ನಿಂತಹ ಅಭ್ಯರ್ಥಿ, ಆ ವಿದ್ಯಾರ್ಥಿ ಆ ತರಗತಿಯ ಒಂದು ತರಗತಿ ಕೋಣೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಬಳಗಕ್ಕೆ ಮತದಾರರೇನಿದ್ದಾರೆ ಅವರಿಗೆ ನಾನು ಚುನಾವಣೆಗೆ ನಿಂತಿದ್ದೇನೆ, ಮುಂದೆ ನಮ್ಮ ತರಗತಿಗೆ ಏನಾದರೂ ಕೂಡ ಸಮಸ್ಯೆಗಳಾದರೆ ನಿಮ್ಮ ಪರವಾಗಿ ನಾನು ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತೇನೆ, ಹಾಗಾಗಿ ನೀವುಗಳು ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಮತಯಾಚನೆ. ಇಲ್ಲಿ ಕೂಡ ಒಬ್ಬ ವಿದ್ಯಾರ್ಥಿನಿ ಅಂದರೆ ಮಹಿಳಾ ಅಭ್ಯರ್ಥಿ, ಇವರು ಕೂಡ ತರಗತಿ ಕೋಣೆಗೆ ಹೋಗಿ ತನ್ನ ಸ್ನೇಹಿತರಲ್ಲಿ ಅಂದರೆ ಮತದಾರರಾಗಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿನಂತಿಸ್ಕೊಳ್ತಾ, ನಮ್ಮ ಶಾಲಾ ಸಂಸತ್ ಚುನಾವಣೆಯಲ್ಲಿ ನಾನು ಪ್ರತಿನಿಧಿಸಿದ್ದೀನಿ, ನನಗೆ ತಮ್ಮ ಅಮೂಲ್ಯವಾದಂಥ ಮತವನ್ನು ಕೊಡಿ ಎನ್ನುವಂತಹ ಒಂದು ವಿನಂತಿಯನ್ನು ಕೈ ಮುಗಿದು ಆ ವಿದ್ಯಾರ್ಥಿಗಳಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಹೀಗೆ ನೋಡಿ, ಒಂದು ರಾಜಕೀಯ ಪಕ್ಷದ ಚುನಾವಣೆ ಹೇಗೆ ನಡೀತದೆ ಅದೇ ರೀತಿಯಾದಂಥ ಅನುಭವವನ್ನು ಈ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಅಜಯ್ ಕುಮಾರ್ ಗದಗಿನ್ರವರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ತಾವುಗಳು ಗಮನಿಸ್ತಾ ಹೋದಂತೆಲ್ಲ ಶಾಲಾ ಸಂಸತ್ ಚುನಾವಣೆ ಒಂದು ಕೇಂದ್ರದ ಸಂಖ್ಯೆ ಹಾಕಿದ್ದಾರೆ. ಆ ಒಂದು ಶಾಲೆಯ ಹೆಸರು ಪ್ರಥಮ ಒಂದು ಟೇಬಲ್ನಲ್ಲಿ ಪ್ರೆಸಿಡಿಂಗ್ ಆಫೀಸರು, ಪೋಲಿಂಗ್ ಆಫೀಸರು, ಸಹಾಯಕ ಚುನಾವಣಾ ಅಧಿಕಾರಿ, ARO ಅಸಿಸ್ಟೆಂಟ್ ಪ್ರೆಸಿಡಿಂಗ್ ಆಫೀಸರು, ಹೀಗೆ ಒಂದು ಚುನಾವಣೆಯಲ್ಲಿ ಏನು ಪ್ರಕ್ರಿಯೆ ನಡೀತದೆ ಆ ಒಂದು ಎಲ್ಲ ಪ್ರಕ್ರಿಯೆಯನ್ನು ನೋಡಿ ಮತದಾನ ಮಾಡುವಂಥ ಒಂದು ವೋಟಿಂಗ್ ಕಂಪಾರ್ಟ್ಮೆಂಟನ್ನು ರಚನೆ ಮಾಡಿದ್ದಾರೆ. ಹೀಗೆ ಒಬ್ಬ ಚುನಾವಣಾ ಅಧಿಕಾರಿ ಏನು ಮಾಡಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಶಾಲೆಯಲ್ಲಿ ಭಾವಿ ಈ ಒಂದು ಪ್ರಜಾಪ್ರಭುತ್ವದ ಮತದಾರರೇನಾಗಲಿದ್ದಾರೆ ನಮ್ಮ ಶಾಲಾ ಹಂತದ ವಿದ್ಯಾರ್ಥಿಗಳು, ಅವರಿಗೆ ಶಾಲಾ ಹಂತದಲ್ಲಿನೇ ಈ ಒಂದು ವೋಟ್ ಅಂದ್ರೇನು, ವೋಟನ್ನು ಹೇಗೆ ಮಾಡಬೇಕು, ಆ ವೋಟಿನ ಒಂದು ಮಹತ್ವ, ನಾವು ಆಯ್ಕೆ ಮಾಡುವಂಥ ಜನಪ್ರತಿನಿಧಿಗಳು ಹೇಗೆ ನಮ್ಮನ್ನು ಆಳ್ತಾರೆ ಅನ್ನುವಂಥ ಮನವರಿಕೆ ಈ ಒಂದು ಶಾಲಾ ಹಂತದಲ್ಲಿ ಅವರು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಸರತಿ ಸಾಲಿನಲ್ಲಿ ತಮ್ಮ ಆಧಾರ್ ಕಾರ್ಡ್, ಶಾಲಾ ಐಡೆಂಟಿ ಕಾರ್ಡ್ನೊಂದಿಗೆ ವಿದ್ಯಾರ್ಥಿಗಳು ಮತದಾನ ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ಆ ಒಂದು ಮತದಾನ ನಡೆಯುವಂತಹ ಕೇಂದ್ರದ ಮುಂಭಾಗದಲ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಸರತಿ ಸಾಲಿ ನಿಂತಿದ್ದಾರೆ. ಅವರಿಗೆ ಪೊಲೀಸ್ ಇಲಾಖೆಯ ರಕ್ಷಣೆ ಹೇಗಿರ್ತದೆ ಅದೇ ಥರ ಅದೇ ವಿದ್ಯಾರ್ಥಿ ಕೂಡ, ಶಾಲೆಯ ವಿದ್ಯಾರ್ಥಿ ಆ ಪೊಲೀಸ್ ಸಮವಸ್ತ್ರವನ್ನು ಧರಿಸಿಕೊಂಡು ಅಲ್ಲಿ ಚುನಾವಣೆಯ ಹೊರಭಾಗದಲ್ಲಿರ್ತಕ್ಕಂಥ ಶಿಸ್ತು ಸಂಯಮವನ್ನು ಕಾಪಾಡ್ತಾ ಇದ್ದಾರೆ. ಆ ಒಳಭಾಗದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ, ತಾವುಗಳು ಗಮನಿಸ್ತಾ ಹೋಗ್ಬೋದು. ಆ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಹೇಳಿದರೆ, ಅಲ್ಲಿ PRO ಅಪೋಸಿಟ್ ಇದ್ದಾರೆ, APRO ಇದ್ದಾರೆ, ಪೋಲಿಂಗ್ ಆಫೀಸರ್ ಫಸ್ಟು, ಪೋಲಿಂಗ್ ಆಫೀಸರ್ ಸೆಕೆಂಡ್. ಚುನಾವಣೆಯಲ್ಲಿ ಹೇಗೆ ಕರ್ತವ್ಯ ನಿರ್ವಹಿಸಲಾಗ್ತದೆ ಅದೇ ಅನುಭವವನ್ನು ನೋಡಿ ಎಡಗೈಗೆ ಶಾಯಿಯನ್ನು ಹಾಕ್ತಾ ಇದ್ದಾರೆ. ಇದೆಲ್ಲದನ್ನು ಕೂಡ ಗಮನಿಸಿದರೆ ಇಂದಿನ ಭವಿಷ್ಯತ್ತಿನಲ್ಲಿ ಏನು ಮತದಾರ ಆಗ್ತಾರೆ ಶಾಲಾ ವಿದ್ಯಾರ್ಥಿಗಳು, ಆ ಅನುಭವವನ್ನು ಅಜಯ್ ಕುಮಾರ್ ಅವರು ಈ ಒಂದು ಶಾಲಾ ಹಂತದಲ್ಲಿನೇ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಶಾಲಾ ಸಂಸತ್ ಚುನಾವಣೆಯನ್ನು ನಿರ್ವಹಿಸುವುದರ ಮೂಲಕವಾಗಿ ಅತ್ಯಂತ ಯಶಸ್ವಿಯಾಗಿ ಆ ಚುನಾವಣಾ ಪ್ರಕ್ರಿಯೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದಕ್ಕೆ ಸಹಕಾರ ಕೊಟ್ಟಂಥ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ ನಿಜಗುಣಪ್ಪ ಡಿ, ಈ ಶಾಲೆಯ ಪ್ರಭಾರ ಮುಖ್ಯ ಗುರುಗಳು, ಅಲಿಗಿಲವಾಡ ಪಾಟೀಲ್ ವಿರೂಪಾಕ್ಷಪ್ಪ ಸರ್ಕಾರಿ ಪ್ರೌಢಶಾಲೆ
ನೋಡಿ ಇಲ್ಲಿ ಗಮನಿಸ್ತಾ ಹೋಗಿ, ಒಂದು ವಯಸ್ಸಾದಂಥ ಅಜ್ಜಿ ಮತದಾನ ಹಾಕ್ಲಿಕ್ಕೆ ಬಂದಾಗ ಅವರಿಗೆ ಸಹಾಯಕರು ಹೇಗೆ ಬರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಅವರು ತಿಳಿಯಪಡಿಸ್ತಾ ಇದ್ದಾರೆ. ಆ ಶಾಲೆಯ ವಿದ್ಯಾರ್ಥಿನಿ ಒಂದು ಅಜ್ಜಿಯ ಡ್ರೆಸ್ಸನ್ನು ಹಾಕ್ಕೊಂಡು ಮತದಾನಕ್ಕೆ ಬರುವಂಥದ್ದು, ಅವರಿಗೆ ಸಹಾಯಕರಾಗಿ ಇಬ್ಬರು ಒಳಗಡೆಗೆ ಬರ್ತಕ್ಕಂಥದ್ದು ಸನ್ನಿವೇಶವನ್ನು ಕೂಡ ಮಾಡಿ ತೋರಿಸಿದ್ದಾರೆ. ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ಒಂದು ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತಿದೆ ಅನ್ನುವಂತಹ ಸಮಗ್ರವಾದಂಥ ಅನುಭವವನ್ನು ಆ ಶಾಲಾ ಸಂಸತ್ ಚುನಾವಣೆ ಆ ಶಾಲೆಯ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಮನವರಿಕೆ ಆಗುವಂತೆ ನೋಡಿ, ಇವರೆಲ್ಲ ಆ ಒಂದು ಪ್ರಕ್ರಿಯೆಯಲ್ಲಿ ವಿವಿಧ ಪಾತ್ರಧಾರಿಗಳಾಗಿ ಭಾಗವಹಿಸಿದಂತಹ ಆ ಶಾಲೆಯ ವಿದ್ಯಾರ್ಥಿನಿಯರ ಬಳಗ ಜೊತೆಗೆ ಮತದಾರರು ಎಲ್ಲ ಒಂದು ಪ್ರಕ್ರಿಯೆಗಳನ್ನು ಗಮನಿಸಿದಾಗ 2026 ಮತ್ತು 27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಅರ್ಥಗರ್ಭಿತವಾಗಿ ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಆ ಒಂದು ಶಾಲೆಯಲ್ಲಿ ಸಾರ್ವಜನಿಕರು ಹೇಗೆ ಬರ್ತಾರೆ ಅದನ್ನು ನೋಡಿ, ರೈತರ, ಜನಸಾಮಾನ್ಯರು, ಕೂಲಿ ಕಾರ್ಮಿಕ ಮಹಿಳೆಯರು, ಇದು ಎಲ್ಲ ಒಂದು ಅವರು ಸಮವಸ್ತ್ರವನ್ನು ಧರಿಸಿಕೊಂಡು ಅದನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಈ ಶಾಲೆ ಅನ್ನುವಂಥದ್ದು 2026-27ನೇ ಶಾಲಾ ಸಂಸತ್ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನುವಂಥದ್ದು. ಜೊತೆಗೆ ಈ ಶಾಲೆಯ ಪ್ರಭಾರ ಮುಖ್ಯ ಗುರುಗಳು ನಿಜಗುಣಪ್ಪ ಅವರು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡದ್ದು ಹೀಗೆ. ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ದೃಷ್ಟಿಕೋನದಿಂದ ದಿನಾಂಕ 9/7/2026ರಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಚುನಾವಣೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಾಡಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆಯೇ ಈ ಚುನಾವಣಾ ಪ್ರಕ್ರಿಯೆಯನ್ನು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂತಹ ಹಾಗೂ ಹಿರಿಯ ಎಲ್ಲ ಶಿಕ್ಷಕರುಗಳು ಮಾರ್ಗದರ್ಶನದಿಂದ ಯಶಸ್ವಿಯಾಗಿ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿಕೊಟ್ಟಿರ್ತಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈ ಪರಿಕಲ್ಪನೆಯನ್ನು ಮಕ್ಕಳಿಗೆ ಅರಿವು ಮೂಡಿಸಿ ಶಾಲಾ ಸಂಸತ್ತನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಮ್ಮಿಕೊಳ್ಳಲಾಗಿತ್ತು. ಈ ಚುನಾವಣೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಾಡಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆಯೇ ಈ ಚುನಾವಣಾ ಪ್ರಕ್ರಿಯೆಯನ್ನು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂತಹ ಹಾಗೂ ಹಿರಿಯ ಎಲ್ಲ ಶಿಕ್ಷಕರುಗಳು ಮಾರ್ಗದರ್ಶನದಿಂದ ಯಶಸ್ವಿಯಾಗಿ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿಕೊಟ್ಟಿರ್ತಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈ ಪರಿಕಲ್ಪನೆಯನ್ನು ಮಕ್ಕಳಿಗೆ ಅರಿವು ಮೂಡಿಸಿ ಶಾಲಾ ಸಂಸತ್ತನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಪ್ರೌಢಶಾಲೆ ತೆಲಿಗೆಯಲ್ಲಿ ಇಂದು ಶಾಲಾ ಸಂಸತ್ ರಚನೆಯನ್ನು ಪೂರ್ಣಗೊಳಿಸಿದ್ದೀವಿ. ಈ ಒಂದು ಶಾಲಾ ಸಂಸತ್ ರಚನೆಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ವಿವಿಧ ಪಾತ್ರಗಳಲ್ಲಿ ಅವರು ಅಭಿನಯ ಮಾಡಿ ಈ ಒಂದು ಶಾಲಾ ಸಂಸತ್ತಿನ ರಚನೆಯಲ್ಲಿ ಪಾಲ್ಗೊಂಡಿದ್ದಾರೆ ಮತ್ತು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಮತ್ತು ಈ ಒಂದು ಶಾಲಾ ಸಂಸತ್ ರಚನೆಯಲ್ಲಿ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರಿಗೂ ಹಾಗೂ ನಮ್ಮ ಮುಖ್ಯ ಗುರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ.